ನಮಸ್ಕಾರ ಸೂಪಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಿಮಗೆಷ್ಟು ಗೊತ್ತು? ಇಲ್ಲಿ 11 ವಿಸ್ಮಯಕಾರಿ ಸಂಗತಿಯನ್ನು ನಾವು ಹೇಳ್ತೀವಿ. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿರುವಂಥದ್ದು ಮಂಜುನಾಥನ ಶಿವಲಿಂಗ ಅಲ್ಲ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದಷ್ಟು ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವ ಭಕ್ತರು ಭೇಟಿ ನೀಡುವಂತ ದೇಗುಲವನ್ನ ನಾವು ಹುಡುಕಿದ್ರೆ ಅದು ಧರ್ಮಸ್ಥಳ. ಸ್ನೇಹಿತರೆ, ಶಿವನನ್ನ ಆರಾಧಿಸುವಂತ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದ್ರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತೆ, ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತೆ, ತೊಂದರೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಭಕ್ತರ ನಂಬಿಕೆ. ಧರ್ಮಸ್ಥಳ ಅಂತಂದ್ರೆ ಧರ್ಮವು ನೆಲೆಸಿರುವಂಥ ಸ್ಥಳ ಅನ್ನೋದು ಒಂದು ಭಕ್ತರ ನಂಬಿಕೆಯಾಗಿದೆ. ಶಿವನನ್ನ ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವಂಥ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಾಲಯವೂ ಹೌದು. ಜೈನ ಬಂಟ ಸಮುದಾಯವು ಈ ದೇಗುಲವನ್ನ ಆರಂಭಿಸಿದ್ದು. ಸ್ನೇಹಿತರೆ, ಈಗ ಹೆಗ್ಗಡೆ ಅವರ ಕುಟುಂಬ ಈ ಒಂದು ದೇವಸ್ಥಾನವನ್ನ ನಿರ್ವಹಿಸ್ತಾ ಇದೆ. ವೈಷ್ಣವ ಪೂಜಾರಿಗಳು ಶಿವನನ್ನ ಇಲ್ಲಿ ಪೂಜಿಸೋದ್ರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಅನ್ನೋದು ಭಕ್ತರಿಗಿರುವಂತ ನಂಬಿಕೆ. ಧರ್ಮಸ್ಥಳ ದೇಗುಲವನ್ನ 800 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಧರ್ಮಸ್ಥಳ ಮಂಜುನಾಥನ ದೇಗುಲದ ಕುರಿತು ಕೆಲವು ವಿಚಾರಗಳನ್ನ ನಾವಿವತ್ತು ಹೇಳ್ತೀವಿ. ಇದನ್ನ ಭಕ್ತರು ತಿಳಿದುಕೊಳ್ಳೇಬೇಕು. ಧರ್ಮಸ್ಥಳ ದೇಗುಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನ ಶ್ರೀ ಮಂಜುನಾಥನ ಆವಾಸ ಸ್ಥಾನ ಅಂತ ಕೂಡ ನಂಬ್ತಾರೆ. ಈ ಪವಿತ್ರ ದೇಗುಲ ನೇತ್ರಾವತಿ ನದಿ ದಂಡೆಯಲ್ಲಿದೆ. ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು ಅನ್ನುವಂಥದ್ದು ಭಕ್ತರ ನಂಬಿಕೆ. ಅಷ್ಟೇ ಅಲ್ಲ, ಇಲ್ಲಿ ಬರುವಂತಹ ಭಕ್ತಾದಿಗಳು ಕೂಡ ಇಲ್ಲಿ ನದಿಯಲ್ಲಿ ಅಂದರೆ ನೇತ್ರಾವತಿ ನದಿಯಲ್ಲಿ ಮಿಂದೆದ್ದೇ ಬರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಶಿವಭಕ್ತರ ನೆಚ್ಚಿನ ಸ್ಥಳ ಕೂಡ ಇದು ಹೌದು. ಇಲ್ಲಿಗೆ ಭೇಟಿ ನೀಡಿದಂಥ ಜನರೇ ಇಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಬದುಕಿರುವ ಒಂದು ಸರಿಯಾದರೂ ಆ ಧರ್ಮಸ್ಥಳದ ಮಂಜುನಾಥನನ್ನು ನೋಡುವಂಥ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಪ್ರತಿ ವರ್ಷ ಹರಕೆ ಹೊತ್ತು ಕೂಡ ಬರುವಂಥವರು ಇದ್ದಾರೆ. ದೇವಾಲಯದ ಬಗ್ಗೆ ಒಂದು ವಿಶೇಷ ಸಂಗತಿ ಏನಪ್ಪ ಅಂತಂದರೆ ಅದರ ಧಾರ್ಮಿಕ ಸಹಿಷ್ಣುತೆ ಹಾಗೆ ಪೂಜಾ ವಿಧಾನ. ಸ್ನೇಹಿತರೆ, ಇದು ಭೂಮಿಯ ಮೇಲಿನ ಅಪರೂಪದ ಶಿವ ದೇವಾಲಯ. ಅಲ್ಲಿ ವೈಷ್ಣವ ಪುರೋಹಿತರು ದೈನಂದಿನ ಪೂಜೆಯನ್ನ ನೋಡ್ಕೊಳ್ತಾರೆ. ಮತ್ತೊಂದೆಡೆ ದೇವಾಲಯದ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವಂತ ಜೈನರು ದೇವಾಲಯದ ಆಡಳಿತವನ್ನ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಧರ್ಮಸ್ಥಳದ ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನ ಶಿವನ ರೂಪದಲ್ಲಿ ಪೂಜಿಸ್ತಾರೆ. ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು ಇದ್ದಾರೆ, ಚಂದ್ರನಾಥ ಹಾಗೆ ಧರ್ಮ ದೈವಗಳನ್ನು ಕೂಡ ಆರಾಧಿಸ್ತಾರೆ. ಈ ದೇವಾಲಯಕ್ಕೆ ಕಾಲಿಡ್ತಿದ್ದಂತೆ ಅದಾವುದೋ ದೈವಿಕ ಶಕ್ತಿ ನಮ್ಮನ್ನ ಆಶೀರ್ವದಿಸ್ತಿದೆ ಅನ್ನುವಂಥದ್ದು ಭಾಸ ಆಗುತ್ತೆ. ಅಂದರೆ ಸಕಾರಾತ್ಮಕ ಭಾವ ಆಗಿರ್ಬೋದು, ಶಕ್ತಿಗಳು ನಮ್ಮಲ್ಲಿ ಹರಿಯೋದಕ್ಕೆ ಶುರುವಾಗುತ್ತೆ. ಇದೇ ಒಂದು ಈ ಕ್ಷೇತ್ರದ ಮಹಿಮೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಈ ದೇವಾಲಯಕ್ಕೆ ನೀವು ಭೇಟಿ ಕೊಡ್ತೀರಾ ಅಂತಂದರೆ ಒಂದಷ್ಟು ಬೇರೆ ದೇವಾಲಯಕ್ಕೂ ಕೂಡ ಭೇಟಿ ಕೊಡಲೇಬೇಕು. ಧರ್ಮಸ್ಥಳ ಮಂಜುನಾಥ ದೇವಾಲಯದ ಮತ್ತೊಂದು ಅದ್ಭುತ ಸಂಗತಿ ಏನಪ್ಪಾ ಅಂತಂದ್ರೆ ಜೈನ ಮತ್ತು ಹಿಂದೂ ಧರ್ಮದ ಸಂಯೋಜನೆ. ಧರ್ಮಸ್ಥಳದ ಆರಾಧ್ಯ ದೈವವಾದಂಥ ಮಂಜುನಾಥನ ಪಕ್ಕದಲ್ಲೇ ಜೈನ ತೀರ್ಥಂಕರರನ್ನ ಪೂಜಿಸ್ತಾರೆ. ಇದು ಭಕ್ತಿ ಹಾಗೆ ಧಾರ್ಮಿಕ ಸಂಯೋಜನೆಯ ಒಂದು ಮಾತು ಕೂಡ ಹೌದು. ದೇವಾಲಯದ ಇತಿಹಾಸ ಹಾಗೆ ಮೂಲದ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ತೀವಿ. ಇದು 800 ವರ್ಷಗಳ ಹಿಂದಿನದು. ಅಣ್ಣಪ್ಪ ಅನ್ನುವಂಥ ಹೆಸರಿನ ಮಹಾನ್ ಶಕ್ತಿ ಹೊಂದಿರುವಂಥ ಸ್ಥಳೀಯ ವ್ಯಕ್ತಿಯಿಂದ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ಕರೆತರಲಾಯಿತು ಅಂತ ಹೇಳಿಕೆ ಇದೆ. ಕೆಲವು ಶತಮಾನಗಳ ಹಿಂದೆ ಧರ್ಮಸ್ಥಳವನ್ನು ಕಡುಮ ಅಂತ ಕೂಡ ಕರೀತಾ ಇದ್ರು. ಚಾಲ್ತಿಯಲ್ಲಿರುವಂಥ ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಭೀರ್ಮಣ್ಣ ಪೆರ್ಗಡೆ ಹಾಗೆ ಅವರ ಪತ್ನಿ ಅಮ್ಮು ಬಲ್ಲತ್ತಿಯವರು ನೆಲ್ಲಾಡಿ ಬೀಡು ಅನ್ನುವಂಥ ಮನೆಯಲ್ಲಿ ವಾಸಿಸ್ತಾ ಇದ್ರು. ಈಗಲೂ ಕೂಡ ಸಾಕಷ್ಟು ಜನರಿಗೆ ನೆಲ್ಲಾಡಿ ಬೀಡು ಅನ್ನುವಂಥದ್ದು ಗೊತ್ತೇ ಇರುತ್ತೆ. ಪೆರ್ಗಡೆಯವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸ್ಕೊಂಡ್ರು. ಹಾಗೆ ನೆಲ್ಲಾಡಿ ಬೀಡುವಿನಲ್ಲಿ ಧರ್ಮ ದೈವಗಳನ್ನು ಸ್ಥಾಪಿಸುವಂತೆ ಸೂಚನೆಯನ್ನ ಕೊಡ್ತಾರೆ. ಪೆರ್ಗಡೆಯವರು ಅದರಂತೆ ನ್ಯಾಯ ದೇವತೆಗಳಾದಂಥ ಕಾಳರಾಹು, ಕಾಳಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿಯನ್ನ ಸ್ಥಾಪಿಸ್ತಾರೆ. ಪೆರ್ಗಡೆಯವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಕಡುಮ ಧರ್ಮ ಕ್ಷೇತ್ರ ಹಾಗೆ 4 ಧರ್ಮ ದೈವಗಳ ವಾಸಸ್ಥಾನ ಆಗುತ್ತೆ. ಸೊ ಪೆರ್ಗಡೆಯವರು ಧರ್ಮ ದೈವಗಳಿಗೆ ವಿಧ ವಿಧಾನದ
ಎಂದಿನಂತೆ ಪೂಜೆ ಮಾಡೋದಕ್ಕೆ ಬ್ರಾಹ್ಮಣ ಅರ್ಚಕರನ್ನ ಆಹ್ವಾನಿಸುವಂಥ ದಿನ ಕೂಡ ಬರುತ್ತೆ. ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಪೆರ್ಗಡೆಯವರಿಗೆ ವಿನಂತಿಯನ್ನ ಮಾಡಿಕೊಳ್ತಾರೆ. ಲಿಂಗವನ್ನ ಹುಡುಕಾಡಬೇಕಲ್ವಾ, ಆಗ ದೈವಗಳು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಅಂದರೆ ಇದು ಇರುವಂಥದ್ದು ಮಂಗಳೂರಿನಲ್ಲಿ ಸ್ನೇಹಿತರೆ. ಅಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಲಿಂಗವನ್ನು ತರೋದಕ್ಕೆ ವತ್ಸಲ ಅಣ್ಣಪ್ಪ ಸ್ವಾಮಿಯನ್ನ ಕಳಿಸ್ತಾರಂತೆ. ಸ್ವಲ್ಪ ಸಮಯದ ನಂತರ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. 16ನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಗಡೆ ಈ ಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯನ್ನ ಆಹ್ವಾನ ಮಾಡ್ತಾರೆ. ಅಂದರೆ ನೀವು ಬರಬೇಕು ಅಂತ ಹೇಳಿ ವಾದಿರಾಜ ಸ್ವಾಮಿ ಬಂದು ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಅಂತ ಅಭಿಪ್ರಾಯವನ್ನ ಪಡ್ತಾರೆ. ಹೆಗ್ಗಡೆಯವರು ಆಗ ವಿನಂತಿಯನ್ನ ಮಾಡ್ಕೊಳ್ತಾರೆ. ಅಂದರೆ ವಾದಿರಾಜ ಸ್ವಾಮೀಜಿಯವರನ್ನ ವಿನಂತಿ ಮಾಡ್ಕೊಳ್ತಾರೆ, ಲಿಂಗವನ್ನು ಪರಿಶೀಲಿಸಿ ಪವಿತ್ರಗೊಳಿಸಿ ಅಂತ ಹೇಳ್ಕೊಂಡು. ಸೊ ಹೆಗ್ಗಡೆಯವರ ಕೋರಿಕೆ ಮೇರೆಗೆ ವಾದಿರಾಜ ಸ್ವಾಮಿಯವರು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸ್ತಾರೆ. ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರನ್ನ ಇಡ್ತಾರೆ. ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕು ಅಂತ ಅಪ್ಪಣೆಯನ್ನ ಕೂಡ ಕೊಡ್ತಾರಂತೆ. ಅಂದಿನಿಂದ ಇಂದಿನವರೆಗೂ ಧರ್ಮಸ್ಥಳ ಪೆರ್ಗಡೆ ಕುಟುಂಬದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡ್ತಾ ಇದೆ. ಧರ್ಮ ಹಾಗೆ ಧಾರ್ಮಿಕ ಚಟುವಟಿಕೆಗಳಿಗೆ ಸಿಕ್ಕಾಪಟ್ಟೆ ಫೇಮಸ್. ಸೊ ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಅನ್ನುವಂಥ ಬಿರುದನ್ನು ಪಡಿತಾರೆ. ಈಗ ನಾವು ನೋಡ್ಬೋದು, ಎಲ್ರಿಗೂ ಕೂಡ ಗೊತ್ತು, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಇರುವಂಥದ್ದು. ಸೊ ಇವತ್ತು ಧರ್ಮಸ್ಥಳ ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವಂಥ ಪವಿತ್ರ ಸ್ಥಳ ಅಂತ ಕೂಡ ಕರೆಸ್ಕೊಂಡಿದೆ. ಪ್ರತಿದಿನ ಸರಿಸುಮಾರು 10,000 ಮಂದಿ ಇಲ್ಲಿ ಊಟ ಮಾಡ್ತಾರಂತೆ. ಕೆಲವೊಂದು ಬಾರಿ 1 ಲಕ್ಷ ಕೂಡ ಆಗುತ್ತೆ. ಇಲ್ಲಿಗೆ ಭೇಟಿ ನೀಡುವಂಥ ಭಕ್ತರಿಗಾಗಿ ದೊಡ್ಡ ಅಡುಗೆ ಕೋಣೆ, ಊಟದ ಕೋಣೆಯನ್ನ ಕೂಡ ರೆಡಿ ಮಾಡಿದ್ದಾರೆ. ಇದು ದಕ್ಷಿಣ ಭಾರತದ ಬೃಹತ್ ಭೋಜನ ಕೋಣೆ ಅನ್ನುವಂಥ ಕೀರ್ತಿಗೆ ಕೂಡ ಪಾತ್ರ ಆಗಿದೆ. ಅಷ್ಟೇ ಅಲ್ಲ, ಒಂದೇ ಬಂಡೆಯಿಂದ ಕೆತ್ತಿದಂತಹ ಬಾಹುಬಲಿಯ ಪ್ರತಿಮೆಯನ್ನ ಕೂಡ ನಾವು ಧರ್ಮಸ್ಥಳದಲ್ಲಿ ನೋಡಬಹುದು. ಇದನ್ನ ಸುಮಾರು 39 ಅಡಿ ಎತ್ತರ ಇದೆ. ಸೊ ಇದನ್ನ ನೋಡಿದಂಥ ಎಂಥವರು ಕೂಡ ಭಕ್ತಿ ಪರವಶರಾಗ್ತಾರೆ. ಸೊ ನೀವು ಧರ್ಮಸ್ಥಳಕ್ಕೆ ಬರ್ತೀರಾ ಅಂತಂದ್ರೆ ಬಾಹುಬಲಿ ಬೆಟ್ಟಕ್ಕೆ ಹೋಗೋದನ್ನ ಮರಿಬೇಡಿ. ಅಷ್ಟೇ ಅಲ್ಲ, ಕಾರ್ತಿಕ ಮಾಸದ ವೇಳೆ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕೂಡ ಜರುಗುತ್ತೆ ಸ್ನೇಹಿತರೆ. ಇದನ್ನ ನೋಡೋದಕ್ಕೂ ಕೂಡ ಲಕ್ಷಾಂತರ ಜನರು ಭೇಟಿ ಕೊಡ್ತಾರೆ. ದೇವಾಲಯದ ಆವರಣದಲ್ಲಿ 1 ಲಕ್ಷ ಎಣ್ಣೆ ದೀಪಗಳನ್ನ ಬೆಳಗಿಸ್ತಾರೆ. ಇದು ದೇವಾಲಯದ ಪ್ರಮುಖ ಆಚರಣೆಯಲ್ಲಿ ಒಂದು. ಅಷ್ಟೇ ಅಲ್ಲ, ಮಹಾಶಿವರಾತ್ರಿ ಕೂಡ ಒಂದು ದೊಡ್ಡ ಪೂಜಾ ಕಾರ್ಯಕ್ರಮ. ಸಾಕಷ್ಟು ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ, ಪಾದಯಾತ್ರೆಯನ್ನ ಮಾಡ್ಕೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಮಹಾಮಸ್ತಾಭಿಷೇಕ ಕೂಡ ಇಲ್ಲಿ ನಡೆಯುವಂಥದ್ದು ಬಾಹುಬಲಿ ಬೆಟ್ಟದಲ್ಲಿ. ಇದು ಕೂಡ ಪ್ರಮುಖ ಆಚರಣೆಯಲ್ಲಿ ಒಂದು. ಸೊ ಹಾಗಾಗಿ ನೀವು ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಸೊ ಸೆಲೆಬ್ರೇಷನ್ ಅಥವಾ ಪೂಜೆಗೆ ಬರಬೇಕು ಅಂತಂದರೆ 1 ಲಕ್ಷ ದೀಪೋತ್ಸವ, 2ನೇದಾಗಿ ಮಹಾಶಿವರಾತ್ರಿ, 3ನೇದಾಗಿ ಮಹಾಮಸ್ತಾಭಿಷೇಕ ಇಲ್ಲಿ ಮೇಜರ್ ಆಗಿ ನಡೆಯುವಂಥದ್ದು. ಸೊ ಇದು ಧರ್ಮಸ್ಥಳದ ವಿಚಾರಗಳು. ಇದರ ಬಗ್ಗೆ ನಿಮಗೆ ಗೊತ್ತಿತ್ತಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನೀವು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತೀರಾ ಅಂತಂದರೆ ಅಣ್ಣಪ್ಪ ದೇವರ ದರ್ಶನವನ್ನು ಕೂಡ ನೀವು ಮಾಡಲೇಬೇಕಾಗತ್ತೆ. ಸೊ ಅದನ್ನು ಕೂಡ ಮರಿಬೇಡಿ. ಆಗ ಮಾತ್ರ ನಿಮ್ಮ ಒಂದು ಬೇಡಿಕೆ ಏನಿದೆಯೋ, ಹರಕೆ ಏನಿದೆಯೋ ಅದು ಸಮಾಪ್ತಿ ಆಗುವಂಥದ್ದು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.